ಹೋದ ವರ್ಷ ನನಗೆ ಹಾರ್ಟ್ ಸಮಸ್ಯೆ ಆಗಿತ್ತು. ಕೆಲವು 2 ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿಸಿದೆ. ಭಯ ಇಕ್ಸ್ಬಿಟ್ರು ಡಾಕ್ಟ್ರುಗಳು. ನನಗೆ ಆಸ್ಪತ್ರೆ ಹೆಸರು ಹೇಳೋದು ಬೇಡ. ಒಬ್ಬ ಡಾಕ್ಟ್ರ್ ಹೇಳಿದ್ರು ಗ್ಯಾರಂಟಿ ಇಲ್ಲ, ಆಪ್ರೇಷನ್ ಮಾಡ್ತೀವಿ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಇನ್ನೊಂದು ಆಸ್ಪತ್ರೆಯಲ್ಲಿ ಹೇಳಿದ್ರು 12 ಲಕ್ಷ ಆಗುತ್ತೆ, ಒಂದು ವಾಲ್ ವೀಕ್ ಆಗಿದೆ, ಇನ್ನೊಂದು ಆಪ್ರೇಷನ್ ಮಾಡಬೇಕಾದ್ರೆ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ನಮ್ಮ ಆಪ್ಕಾಮ್ಸ್ ಅಧ್ಯಕ್ಷರು ದೇವರಾಜಣ್ಣವ್ರು ಏನು ಮಾಡಿದ್ರು, ಸಾರ್ ಹತ್ರ ಅಪಾಯಿಂಟ್ ತೊಗೊಂಡ್ರು. ಒಂದು ಸರಿ ಅವ್ರನ್ನ ಭೇಟಿ ಮಾಡೋಣ, ಅವ್ರ ಒಪಿನಿಯನ್ ತಗೋ, ನಿನ್ಗೆ ಯಾವ ಆಸ್ಪತ್ರೆಯಲ್ಲಿ ಇಷ್ಟನೋ ಅಲ್ಲೇ ಆಪ್ರೇಷನ್ ಮಾಡಿಸ್ತೀನಿ ಅಂತ ನಮ್ಮ ಶಂಕರಣ್ಣವ್ರು ಹೇಳಿದ್ರು. ಸಾರ್ ಅಪಾಯಿಂಟ್ ಕೊಟ್ಟರು, ಹೋದ್ವಿ. ಸಾರ್ ಒಂದೇ ಮಾತು ಹೇಳಿದ್ರು, ಅವನಿಗೆ ಅನ್ನದ್ರೂಣ ಜಾಸ್ತಿ ಇದೆ, ಏನೂ ಆಗಲ್ಲ, ಲೈಫ್ ಲಾಂಗ್ ಉಳಿಸ್ಕೊಡ್ತೀನಿ ನಾನು. ಅವ್ರ ಮಾತೇ ನಾನು ಉಳಿಸಿದ್ದು. ಈಗ 1 ವರ್ಷ ಆಯ್ತು ಆಪ್ರೇಷನ್ ಆಗಿ, ಆರಾಮಾಗಿದ್ದೀನಿ. ನನ್ನ ಹತ್ರ ಎಷ್ಟೋ ಜನ ಉಳಿಸಿದ್ದಾರೆ ಸಾರು. ಸಾರ್ ಮುಂದೆ ನಿಂತಿದ್ದೀನಿ. ನಾನೇ ಉದಾಹರಣೆ. ಏಪ್ರಿಲ್ 4ನೇ ತಾರೀಕು ನನಗೆ ಆಪ್ರೇಷನ್ ಆಗಿತ್ತು. ಇನ್ನೂ ಆಮೇಲೆ ಅಲ್ಲಿ ದುಡ್ಡು ಬೇರೆ ಆಸ್ಪತ್ರೆಗೆ ಲೆಕ್ಕ ಹಾಕಿದ್ರೆ ಅಲ್ಲಿ ದುಡ್ಡು ಲೆಕ್ಕನೇ ಇಲ್ಲ. ಫಸ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಉಳಿದಿದ್ದೀನಿ, ಆರಾಮಾಗಿದ್ದೀನಿ. ಡಾಕ್ಟ್ರು ಒಳ್ಳೆ ಡಾಕ್ಟ್ರು ರೆಫರ್ ಮಾಡಿದ್ರು, ಆಪ್ರೇಷನ್ ಆಯಿತು, ಆರಾಮಾಗಿದ್ದೀನಿ. ಅವ್ರನ್ನ ಉಳಿಸ್ಕೊಳ್ಬೇಕಷ್ಟೇ. ಹೋದ ವರ್ಷ ನನಗೆ ಹಾರ್ಟ್ ಸಮಸ್ಯೆ ಆಗಿತ್ತು. ಕೆಲವು 2 ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿಸಿದೆ. ಭಯ ಇಕ್ಸ್ಬಿಟ್ರು ಡಾಕ್ಟ್ರುಗಳು. ನನಗೆ ಆಸ್ಪತ್ರೆ ಹೆಸರು ಹೇಳೋದು ಬೇಡ. ಒಬ್ಬ ಡಾಕ್ಟ್ರ್ ಹೇಳಿದ್ರು ಗ್ಯಾರಂಟಿ ಇಲ್ಲ, ಆಪ್ರೇಷನ್ ಮಾಡ್ತೀವಿ ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ರು. ಇನ್ನೊಂದು ಆಸ್ಪತ್ರೆಯಲ್ಲಿ ಹೇಳಿದ್ರು 12 ಲಕ್ಷ ಆಗುತ್ತೆ, ಒಂದು ವಾಲ್ ವೀಕ್ ಆಗಿದೆ, ಇನ್ನೊಂದು ಆಪ್ರೇಷನ್ ಮಾಡಬೇಕಾದ್ರೆ ತೊಂದರೆ ಆಗ್ಬೋದು ಅಂತ ಹೇಳಿದ್ರು. ನಮ್ಮ ಆಪ್ಕಾಮ್ಸ್ ಅಧ್ಯಕ್ಷರು ದೇವರಾಜಣ್ಣವ್ರು ಏನು ಮಾಡಿದ್ರು, ಸಾರ್ ಹತ್ರ ಅಪಾಯಿಂಟ್ ತೊಗೊಂಡ್ರು. ಒಂದು ಸರಿ ಅವ್ರನ್ನ ಭೇಟಿ ಮಾಡೋಣ, ಅವ್ರ ಒಪಿನಿಯನ್ ತಗೋ, ನಿನ್ಗೆ ಯಾವ ಆಸ್ಪತ್ರೆಯಲ್ಲಿ ಇಷ್ಟನೋ ಅಲ್ಲೇ ಆಪ್ರೇಷನ್ ಮಾಡಿಸ್ತೀನಿ ಅಂತ ನಮ್ಮ ಶಂಕರಣ್ಣವ್ರು ಹೇಳಿದ್ರು. ಸಾರ್ ಅಪಾಯಿಂಟ್ ಕೊಟ್ಟರು, ಹೋದ್ವಿ. ಸಾರ್ ಒಂದೇ ಮಾತು ಹೇಳಿದ್ರು, ಅವನಿಗೆ ಅನ್ನದ್ರೂಣ ಜಾಸ್ತಿ ಇದೆ, ಏನೂ ಆಗಲ್ಲ, ಲೈಫ್ ಲಾಂಗ್ ಉಳಿಸ್ಕೊಡ್ತೀನಿ ನಾನು. ಅವ್ರ ಮಾತೇ ನಾನು ಉಳಿಸಿದ್ದು. ಈಗ 1 ವರ್ಷ ಆಯ್ತು ಆಪ್ರೇಷನ್ ಆಗಿ, ಆರಾಮಾಗಿದ್ದೀನಿ. ನನ್ನ ಹತ್ರ ಎಷ್ಟೋ ಜನ ಉಳಿಸಿದ್ದಾರೆ ಸಾರು. ಸಾರ್ ಮುಂದೆ ನಿಂತಿದ್ದೀನಿ. ನಾನೇ ಉದಾಹರಣೆ. ಏಪ್ರಿಲ್ 4ನೇ ತಾರೀಕು ನನಗೆ ಆಪ್ರೇಷನ್ ಆಗಿತ್ತು. ಇನ್ನೂ ಆಮೇಲೆ ಅಲ್ಲಿ ದುಡ್ಡು ಬೇರೆ ಆಸ್ಪತ್ರೆಗೆ ಲೆಕ್ಕ ಹಾಕಿದ್ರೆ ಅಲ್ಲಿ ದುಡ್ಡು ಲೆಕ್ಕನೇ ಇಲ್ಲ. ಫಸ್ಟು ಟ್ರೀಟ್ಮೆಂಟ್ ಕೊಡ್ತಾರೆ. ಉಳಿದಿದ್ದೀನಿ, ಆರಾಮಾಗಿದ್ದೀನಿ. ಡಾಕ್ಟ್ರು ಒಳ್ಳೆ ಡಾಕ್ಟ್ರು ರೆಫರ್ ಮಾಡಿದ್ರು, ಆಪ್ರೇಷನ್ ಆಯಿತು, ಆರಾಮಾಗಿದ್ದೀನಿ. ಅವ್ರನ್ನ ಉಳಿಸ್ಕೊಳ್ಬೇಕಷ್ಟೇ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.